ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಇತಿಹಾಸದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಜನಿಸಿದ್ದಾರೆ. ಆದರೆ ಭಾರತದ ಯೌವನಕ್ಕೆ, ಆತ್ಮವಿಶ್ವಾಸಕ್ಕೆ, ಧರ್ಮದ ಶಕ್ತಿಗೆ ಅಪ್ರತಿಮ ದಾರಿದೀಪವಾದವರು ಸ್ವಾಮಿ ವಿವೇಕಾನಂದರು. ಸ್ನೇಹಿತರೆ, ನೀವು ದೇವರನ್ನು ಹುಡುಕಬೇಕೆಂದರೆ ಮನುಷ್ಯನ ಸೇವೆಯಲ್ಲಿ ಕಾಣಿರಿ ಎಂದು ಬೋಧಿಸಿದ ಈ ಮಹಾನ್ ಯೋಗಿ ಜೀವನವನ್ನೇ ಬದಲಾಯಿಸುವ ಶಕ್ತಿಯ ಮಾತುಗಳನ್ನು ನೀಡಿದರು. 1863ರಲ್ಲಿ ಜನಿಸಿದ ನರೇಂದ್ರನಾಥ ನಂತರದಲ್ಲಿ ಜಗತ್ತಿಗೆ ಸ್ವಾಮಿ ವಿವೇಕಾನಂದರೆಂದು ಪರಿಚಿತರಾದರು. ರಾಮಕೃಷ್ಣ ಪರಮಹಂಸರ ಆಶೀರ್ವಾದದಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುವ ಮೂಲಕ ಅವರು ಆತ್ಮವಿಶ್ವಾಸದ ದಾರಿಯನ್ನು ಕಂಡುಕೊಂಡರು. 1893ರ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಎಂದು ಪ್ರಾರಂಭಿಸಿದ ಭಾಷಣದಿಂದಲೇ ಅವರು ಜಗತ್ತನ್ನು ಗೆದ್ದರು. ಅವರ ಮಾತುಗಳು ಕೇವಲ ಉಪದೇಶವಾಗಿರಲಿಲ್ಲ, ಅವರು ಕ್ರಾಂತಿ ಹುಟ್ಟಿಸಿದ ನುಡಿಗಳು. ಅವರು ಯುವಕರಿಗೆ ಬೋಧಿಸಿದ ಪ್ರಮುಖ ಸಂದೇಶ: ಎದ್ದೇಳಿ, ಜಾಗೃತರಾಗಿರಿ, ಗುರಿ ಸಾಧನೆಯವರೆಗೆ ನಿಲ್ಲಬೇಡಿ. ನೀವು ಬಲಹೀನರು ಅಲ್ಲ, ಶಕ್ತಿಶಾಲಿಗಳಾಗಿರಿ. ಜೀವನದಲ್ಲಿ ಧೈರ್ಯವೇ ದೊಡ್ಡ ಬಲ. ಸ್ವಾಮಿ ವಿವೇಕಾನಂದರ ತತ್ವಗಳು ಇಂದು ಕೂಡ ನಮ್ಮ ಬದುಕಿಗೆ ಬೆಳಕು. ಕನಸು ಕಾಣಿರಿ, ಅದನ್ನು ಸಾಧಿಸಲು ಶ್ರಮಿಸಿ, ಸಮಾಜಕ್ಕೆ ಸೇವೆ ಮಾಡಿ. ನಿಜವಾಗಿಯೂ ವಿವೇಕಾನಂದರು ಹೇಳಿದಂತೆ ಯುವಕರು ಎದ್ದೇಳಿದಾಗ ರಾಷ್ಟ್ರವು ಎದ್ದೇಳುತ್ತದೆ.